ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ಗುಜ್ಜೆ ಮತ್ತು ಕಡಲೆ ಸಾರು. ನಿಮಗೆ ಗೊತ್ತಿರ್ಬೋದು ಮಾಡಲಿಕ್ಕೆ, ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ತದೆ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಗುಜ್ಜೆಯನ್ನು ತಗೊಂಡಿದ್ದೇನೆ, ಎಳೆ ಗುಜ್ಜೆ. ಈಗ ಸೀಸನ್, ಹಾಗಾಗಿ ಮಾಡುವ ಅಂತ ಆಯಿತು. ಯಾಕೆ ಇದನ್ನು ಕೂಡ ಬಿಡೋದಲ್ವಾ. ಇದನ್ನ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರ್ತದೆ. ಮೊದಲಿಗೆ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಕಡಲೆಯನ್ನು ತಗೊಂಡಿದ್ದೇನೆ. ಅದನ್ನ ನೀರಲ್ಲಿ ನೆನೆಸಿಟ್ಟು ತೊಳೆದು ಈಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪ ನೀರು ಹಾಕಿ, ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ. ಈರುಳ್ಳಿ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಟೇಸ್ಟಿಗೆ. ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಗುಜ್ಜೆಯನ್ನು ಕೂಡ ನಾನು ಬೇಯಿಸ್ಕೊಳ್ಬೇಕು. ಒಟ್ಟಿಗೆ ಬೇಯಿಸಿದರೆ ಎಲ್ಲ ಮಿಕ್ಸ್ ಆಗ್ತದೆ, ಅಂದರೆ ತುಂಬ ಬೆಂದು ಹೋಗ್ತದೆ. ಅದಕ್ಕೆ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ 3 ಉದ್ದ ಮೆಣಸು, 4 ಗಿಡ್ಡ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದರೆ ನೀವು ಜಾಸ್ತಿ ಹಾಕ್ಬೋದು. ಹಾಗೆ ಬಿಗಿನರ್ಸ್ ಆದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನಿಮಗೆ ಇನ್ನೊಮ್ಮೆ ಮಾಡುವಾಗ ಖಾರ ಎಷ್ಟು ಬೇಕು ಗೊತ್ತಾಗ್ತದೆ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಅದೇ ಪ್ಯಾನಿಗೆ ನೋಡಿ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಒಂದು 4ರಿಂದ 5 ಕಾಳು ಮೆಂತ್ಯ ಕಾಳನ್ನು ಕೂಡ ಹಾಕೊಳ್ಳಿ. ಸ್ವಲ್ಪ ಸಾಕು, ಜಾಸ್ತಿ ಹಾಕಿದ್ರೆ ಕಹಿ ಬರ್ತದೆ. ಹಾಗೆ ಕರಿಬೇವು ಇದ್ರೆ ಹಾಕೊಳ್ಳಿ ಇದಕ್ಕೇನೆ, ಇಲ್ಲಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಎಲ್ಲವನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿಗ ನಾನು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡಿ, ಒಳ್ಳೆ ಘಮ ಬರುವವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಗುಜ್ಜೆ ತುಂಬ ಮಂದಿಗೆ ಇಷ್ಟ, ಅದಕ್ಕಾಗಿ ಇದನ್ನೀಗ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಇದನ್ನು ಆ ಪ್ಲೇಟಿಗೆ ಹಾಕೊಳ್ಳಿ, ಮೆಣಸು ಹಾಕಿದ್ದು. ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ತೆಂಗಿನ ತುರಿ ನೋಡಿ ಎಷ್ಟಿದೆ ಅಂತ, ಒಂದು ಅರ್ಧ ಗಡಿಯಷ್ಟು ಇರ್ಬೋದು. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಎಲ್ಲವನ್ನ ರುಬ್ಕೊಳ್ಬೇಕು. ನೀವು ಮಿಕ್ಸಿ ಜಾರಲ್ಲಿ ಆದರೂ ರುಬ್ಕೊಳ್ಬೋದು, ಅಥವಾ ಗ್ರೈಂಡರಲ್ಲಾದರೂ ರುಬ್ಕೊಳ್ಬೋದು. ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ, ತುಂಬ ನೀರು ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ನೈಸ್ ಆಗಬೇಕು ಮಾತ್ರ. ನೋಡಿ, ಇಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೇನೆ, ಅಂದರೆ ತುಂಬ ನೈಸ್ ಆಗಿದೆ. ಇದನ್ನು ಬದಿಗಿಡಿ. ಈಗ ನಾನು ಗುಜ್ಜೆಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡೋದು ಹೇಗೆ ಅಂತ ಬೇಕಂತ ಹೇಳಿದರೆ ನೀವು ಕಮೆಂಟ್ ಹಾಕಿ, ನಾನು ಇನ್ನೊಂದು ರೆಸಿಪಿಯಲ್ಲಿ ನಿಮಗೆ ಗುಜ್ಜೆಯನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ನಾನಂತೂ ಈಗ ಅರ್ಧ ಮಾಡ್ತಾ ಇದ್ದೇನೆ, ಇದು ಫುಲ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಮಾಡ್ತಿದ್ದೇನೆ ಕ್ವಾಂಟಿಟಿಯಲ್ಲಿ. ನೋಡಿ, ಇಲ್ಲಿಗ ಸೊನೆ ಬರ್ತದೆ, ಅದನ್ನು ಕೂಡ ಹೇಗೆ ತೆಗೆಯುವುದು ಅಂತ ಕೂಡ ತೋರಿಸ್ತೇನೆ ನಿಮಗೆ. ತುಂಬ ಕಷ್ಟ ಅಂತ ಏನಿಲ್ಲ, ಇದನ್ನು ಕಟ್ ಮಾಡೋದು ತುಂಬ ಸುಲಭ. ನೋಡಿ, ಈ ಥರ ತೆಂಗಿನ ಜುಟ್ಟು ಅಥವಾ ತೆಂಗಿನ ಸಿಪ್ಪೆ ಇದ್ರೆ ಅದರಲ್ಲಿ ನೀವು ಹೀಗೆ ಒರೆಸ್ಕೊಂಡ್ರೆ ಆರಾಮಾಗಿ ಸೊನೆ ಎಲ್ಲ ತೆಗೊಳ್ಬೋದು. ನಾನಂತೂ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಸಣ್ಣದು ಬೇಕಂದ್ರೆ ಮಾಡ್ಕೊಳ್ಳಿ, ಆದರೆ ಬೆಂದ ನಂತರ ಬಾಯಿಗೆ ಸಿಗಬೇಕು. ಗುಜ್ಜೆ ತಿನ್ಲಿಕ್ಕೆ ಇಷ್ಟ ಇರುವವರು ಈ ಥರ ಕಟ್ ಮಾಡಿ ಇಟ್ಕೊಂಡು. ನಂತರ ನೋಡಿ, ಇಲ್ಲಿ ಕುಕ್ಕರಲ್ಲಿ ಕಡಲೆ ಬೆಂದಿದೆ, ಅಂದರೆ ತುಂಬ ಬೇಯಲಿಲ್ಲ, ಇನ್ನೊಂದು ವಿಸಿಲ್ ಆಗಬೇಕಿತ್ತು. 2 ವಿಸಿಲಿಗೆ ನಾನು ನಿಲ್ಲಿಸಿದ್ದೇನೆ. ಇದೇ ಕುಕ್ಕರಿಗೆ ನಾನು ಗುಜ್ಜೆಯನ್ನು ಕೂಡ ಸೇರಿಸಿ ಇನ್ನೊಂದು ವಿಸಿಲ್ ಕೂಗಿಸ್ಕೊಳ್ತಿದ್ದೇನೆ. ಯಾಕಂದರೆ ಆಗ ಸರಿಯಾಗಿ ಕಡಲೆ ಕೂಡ ಬೇಯ್ತದೆ, ಗುಜ್ಜೆ ಕೂಡ ಬೇಯ್ತದೆ. ಹಲಸಿನಕಾಯಿ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು. ಕಾಯಿ ಮಾತ್ರ, ಹಣ್ಣಲ್ಲ. ಹಲಸಿನಕಾಯಿ ತಿಂದರೆ ನೋಡಿ, ನೀವು ಆಟೋಮೆಟಿಕ್ ಆಗಿ ಶುಗರ್ ಡೌನ್ ಆಗ್ತದೆ, ಅಂದರೆ ಕಮ್ಮಿ ಆಗ್ತದೆ. ತುಂಬ ಡೌನ್ ಅಂತಲ್ಲ, ಒಳ್ಳೆಯದು ಹೆಲ್ತಿಗೆ ಕೂಡ. ಹಾಗೆ ಇದರಿಂದ ತುಂಬ ಡಿಶ್ ಕೂಡ ಮಾಡಿದ್ದೇನೆ. ನಿಮಗೆ ಎಲ್ಲ ಡಿಶ್ ನೋಡಬೇಕಂತ ಹೇಳಿದರೆ ನನ್ನ ಚಾನಲ್ಗೆ ಹೋಗಿ ನೀವು ಒಮ್ಮೆ ಸರ್ಚ್ ಮಾಡ್ಬೋದು. ತುಂಬ ಡಿಶಸ್ ಮಾಡಿದ್ದೇನೆ, ನನಗಂತೂ ತುಂಬ ಇಷ್ಟ. ಅದಕ್ಕೆ ನೋಡಿ, ಒಳ್ಳೆ ಬೆಂದಿದೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಕಿ ನಾನು ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಷ್ಟು ದಪ್ಪಕ್ಕೆ ಬೇಕು ಅಷ್ಟು ದಪ್ಪಕ್ಕೆ ಇಟ್ಕೊಳ್ಳಿ. ಅಂದರೆ ದೋಸೆ ಚಪಾತಿಗೆ ತಿನ್ನೋದಾದರೆ ಅಥವಾ ಅನ್ನಕ್ಕಾದರೂ ಕೂಡ ನೀವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಾವು ಕಡಲೆಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ. ಈಗ ನೋಡಿಕೊಂಡು ಉಪ್ಪು ಹಾಕಿ, ಅಂದರೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನಂತೂ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ನೋಡಿ, ಒಳ್ಳೆ ಕುದಿ ಬರಲಿ, ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನೀವು ನೋಡಿ ಖಾರ ಉಪ್ಪು ಎಲ್ಲ ಹೇಗಿದೆ ಅಂತ ನೋಡ್ಕೊಳ್ಳಿ. ಬೇಕಾದರೆ ನೀವು ಇದಕ್ಕೆ ಹುಳಿಯನ್ನು ಸೇರಿಸ್ಕೋಬೋದು, ನಾನು ಸೇರಿಸ್ಕೊಳ್ಳಿಲ್ಲ, ಹುಳಿ ಇರ್ತದೆ ಅಂತ. ಹಾಗೆ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕು. ಅದಕ್ಕೊಂದು ಪ್ಯಾನ್ ಇಟ್ಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ.
ಹಾಗೆ ಸ್ವಲ್ಪ ಸಾಸಿವೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, 1 ಸ್ಪೂನಷ್ಟು. ಸಾಸಿವೆ ಎಲ್ಲ ಚಟ್ಪಟ ಹೇಳಬೇಕು. ಈಗ ಇದಕ್ಕೆ ಒಂದು ಪಿಂಚ್ ನಾನು ಇಂಗನ್ನು ಸೇರಿಸ್ಕೊಂಡಿದ್ದೇನೆ. ಇಂಗು ಹಾಕಿ ಒಳ್ಳೆಯದು, ರುಚಿ ಕೂಡ ಬರ್ತದೆ, ಹಾಗೆ ಗ್ಯಾಸ್ಗೆ ಕೂಡ ಒಳ್ಳೆಯದು. ಹಾಗೆ ಕರಿಬೇವು, ಉದ್ದ ಮೆಣಸು ಹಾಕಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನೀಗ ಗುಜ್ಜೆ ಸಾರಿಗೆ ಹಾಕೊಳ್ಳೋದು. ನೋಡಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಒಮ್ಮೆ ಕುದಿ ಬರುವವರೆಗೆ ಇಟ್ಕೊಳ್ಳಿ. ಮತ್ತೆ ಇದನ್ನ ನೀವು ಅನ್ನ, ಚಪಾತಿ, ರೋಟಿ ಯಾವುದಕ್ಕೂ ಕೂಡ ಸೂಟ್ ಆಗ್ತದೆ. ಹಾಗೆ ಬೇರೆ ಬೇರೆ ಡಿಶ್ ಬೇಕಾದ್ರೆ ಹೇಳಿ, ಕಮೆಂಟಲ್ಲಿ ನಾನು ಮಾಡಿ ತೋರಿಸ್ತೇನೆ. ಹೇಗಿದೆ ಗುಜ್ಜೆ ಮತ್ತು ಕಡಲೆ ರೆಸಿಪಿ? ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೇ? ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ರಿಲೇಟಿವ್ಸ್ಗೂ ಎಲ್ರಿಗೂ. ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.